ಹಾಯ್ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವ ವೀಡಿಯೋಸ್ಗಳಿಗೆ ಎ ಮೂಲಕ ಕ್ರಿಯೇಟ್ ಮಾಡ್ಕೊಂಡಿರೋ ಥಂಬ್ನೈಲನ್ನು ನೀವು ಬಳಸೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಎ ಮೂಲಕ ಕ್ರಿಯೇಟ್ ಮಾಡಿರುವಂಥ ಥಂಬ್ನೈಲ್ ಬಳಸೋದ್ರಿಂದ ನಿಮ್ಮ ಚಾನಲ್ ಏನಾದರೂ ಡಿಲೀಟ್ ಆಗುತ್ತಾ, ಹಾಗೆ ನಿಮ್ಮ ಮಾನಿಟೈಸೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಈಗ ಮಾನಿಟೈಸ್ ಆಗಿಲ್ಲ ಅಂತಂದರೂ ಕೂಡ ಮುಂದೆ ಮಾನಿಟೈಸ್ಗೆ ಪ್ರಾಬ್ಲಮ್ ಆಗುತ್ತಾ ಅದು ಕೂಡ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ಬರ್ತವೆ, ಆಯಿತಾ? ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಫ್ರೆಂಡ್ಸ್, ಈಗ ನೀವು ಎ ಮೂಲಕ ಥಂಬ್ನೈಲನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಯಾವ ರೀತಿಗೆ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಆಗುತ್ತೆ, ಆಯಿತಾ? ಯಾವ ರೀತಿಗೆ ಮಾಡಬೇಕು ಅಂತಂದರೆ, ಈಗ ವಿಡಿಯೋದ ಥಂಬ್ನೈಲ್ ಕೂಡ ನಾನು ಎ ಮೂಲಕನೇ ಕ್ರಿಯೇಟ್ ಮಾಡಿರೋದು, ಆಯಿತಾ? ಏನು ಕ್ರಿಯೇಟ್ ಮಾಡಿದ್ದೀನಿ, ಎ ಐ ಥಂಬ್ನೈಲನ್ನು ಬಳಸೋದ್ರಿಂದ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಈ ವಿಡಿಯೋದ ಥಂಬ್ನೈಲನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಥಂಬ್ನೈಲಲ್ಲಿ ಏನು ಇದೆ ಅದನ್ನೇ ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ, ಆಯಿತಾ? ನೀವು ಥಂಬ್ನೈಲಲ್ಲಿ ಬೇರೆ ಇರೋದು, ನೀವು ಕ್ಲಿಕ್ಗೋಸ್ಕರ ವ್ಯೂಸ್ ಬರಬೇಕು ಅಂತ ಬೇರೆ ಥಂಬ್ನೈಲನ್ನು ಎಡಿಟಿಂಗ್ ಮಾಡಿ, ಚೆನ್ನಾಗಿ ಎಡಿಟಿಂಗ್ ಮಾಡಿ ವಿಡಿಯೋದಲ್ಲಿ ಆ ಮಾಹಿತಿ ಇಲ್ಲ ಅಂತಂದರೆ ನಿಮಗೆ ಆವಾಗ ಪ್ರಾಬ್ಲಮ್ ಆಗುತ್ತೆ, ಆಯಿತಾ? ಮತ್ತು ನೀವು ಥಂಬ್ನೈಲ್ಗೆ ಬೇರೆ ಯಾರ್ದು ಫೋಟೋಸ್ಗಳನ್ನು ಆ್ಯಡ್ ಮಾಡಬಾರ್ದು. ಈಗ ಗೂಗಲಲ್ಲಿ ಯಾರ್ದಾದ್ರೂ ಫೋಟೋಸನ್ನು ತಂದು ಆ ಥಂಬ್ನೈಲ್ಗೆ ಆ್ಯಡ್ ಮಾಡೋದು, ಆ ರೀತಿ ಮಾಡಬಾರ್ದು, ಆಯಿತಾ? ಎ ಐಲಿ ಆ್ಯಡ್ ಮಾಡಿಕೊಡುತ್ತೆ. ಅದರಿಂದ ಆ ರೀತಿ ಮಾಡದೆ ನಿಮ್ಮ ಫೋಟೋವನ್ನೇ ಥಂಬ್ನೈಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ, ಆಯಿತಾ? ಫೇಕ್ ಥಂಬ್ನೈಲನ್ನು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಬರ್ಬೋದು, ಮತ್ತು ನಿಮ್ಮ ವೀಡಿಯೋದ ಥಂಬ್ನೈಲನ್ನು ಅವರು ರಿಮೂವ್ ಮಾಡ್ಬೋದು, ಆಯಿತಾ? ಅದರಿಂದ ಕೇರ್ಫುಲ್ಲಾಗಿ ನಿಮ್ಮ ಥಂಬ್ನೈಲನ್ನು ಎಡಿಟಿಂಗ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಮಾನಿಟೈಸೇಷನ್ ಏನಾದರೂ ಆನ್ ಆಗಿದ್ದರೆ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಆದ್ದರಿಂದ ಒಂದು ಸಲ ಪ್ರಾಬ್ಲಮ್ ಆದರೆ ಅದಕ್ಕೆ ಮತ್ತೆ ರೀಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ, ಆಯಿತಾ? ಸೊ ಅದರಿಂದ ವೀಡಿಯೋಸ್ಗಳನ್ನು ಮಾಡೋಕ್ಕಿಂತ ಮೊದಲು ಮತ್ತು ಥಂಬ್ನೈಲನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಥಂಬ್ನೈಲನ್ನು ಕ್ರಿಯೇಟ್ ಮಾಡಿ, ಆಯಿತಾ? ಈ ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.